Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube channel. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಪಲ್ಪ್ ಫಿಕ್ಷನ್. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1994. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕ್ವೆಂಟಿನ್ ಟ್ಯಾರಂಟಿನೋ ಹಾಗೂ ಲೀಡ್ ರೋಲಲ್ಲಿ ಇರೋದು ಜಾನ್ ಟ್ರವೋಲ್ಟಾ, ಸ್ಯಾಮ್ಯುಯಲ್ ಎಲ್ ಜಾಕ್ಸನ್, ಉಮಾ ಥರ್ಮನ್ ಹಾಗೂ ಮುಂತಾದವರು. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ಈ ಸಿನಿಮಾ ಸ್ಕ್ರೀನ್ ಪ್ಲೇ ತುಂಬಾ ಡಿಫರೆಂಟ್ ಆಗಿದೆ. ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ ಕಥೆ ವಿನ್ಸೆಂಟ್ ವೇಗಾ ಮತ್ತು ಜೂಲ್ಸ್ ವಿನ್ಫೀಲ್ಡ್ ಎಂಬ ಇಬ್ಬರು ಹಿಟ್ಮನ್ಗಳ ಬಗ್ಗೆ. ಇವರು ದೊಡ್ಡ ಗ್ಯಾಂಗ್ಸ್ಟರ್ ಮಾರ್ಸಲಸ್ ವಾಲಸ್ಗಾಗಿ ಕೆಲಸ ಮಾಡುತ್ತಾರೆ. ಒಂದು ದಿನ ಮಾರ್ಸಲಸ್ ಅವರಿಗೆ ಒಂದು ಕೆಲಸ ಕೊಡುತ್ತಾನೆ. ಕೆಲವು ಹುಡುಗರು ಅವನ ಬ್ರೀಫ್ ಕೇಸ್ ಕದ್ದಿರುತ್ತಾರೆ. ಅದನ್ನು ಮರಳಿ ತರಲು ವಿನ್ಸೆಂಟ್ ಮತ್ತು ಜೂಲ್ಸ್ ಅವರನ್ನು ಕಳುಹಿಸುತ್ತಾನೆ. ಅವರು ಆ ಹುಡುಗರ ಅಪಾರ್ಟ್ಮೆಂಟ್ಗೆ ಹೋಗಿ ಬ್ರೀಫ್ ಕೇಸ್ ತೆಗೆದುಕೊಳ್ಳುತ್ತಾರೆ. ಆದರೆ ಅಲ್ಲೊಂದು ವಿಚಿತ್ರ ಘಟನೆ ನಡೆಯುತ್ತದೆ. ಒಬ್ಬ ವ್ಯಕ್ತಿ ಅವರಿಗೆ ತುಂಬಾ ಹತ್ತಿರದಿಂದ ಗುಂಡು ಹಾರಿಸುತ್ತಾನೆ. ಆದರೆ ಒಂದು ಗುಂಡು ಅವರಿಗೆ ತಾಗುವುದಿಲ್ಲ. ಜೂಲ್ಸ್ ಇದನ್ನು ಒಂದು ಮಿರಾಕಲ್ ಎಂದು ಭಾವಿಸುತ್ತಾನೆ. ದೇವರು ಅವರಿಗೆ ಮತ್ತೊಮ್ಮೆ ಜೀವನ ಕೊಟ್ಟಿದ್ದಾನೆ ಎಂದು ಅವನು ನಂಬಲು ಪ್ರಾರಂಭಿಸುತ್ತಾನೆ. ಪಲ್ಪ್ ಫಿಕ್ಷನ್ ಸಿನಿಮಾ 1994ರಲ್ಲಿ ಬಿಡುಗಡೆಯಾದ ಕ್ರೈಮ್ ಡ್ರಾಮಾ ಸಿನಿಮಾ. ಈ ಸಿನಿಮಾವನ್ನು ಪ್ರಸಿದ್ಧ ನಿರ್ದೇಶಕ ಕ್ವೆಂಟಿನ್ ಟ್ಯಾರಂಟಿನೋ ನಿರ್ದೇಶಿಸಿದ್ದಾರೆ. ಈ ಚಿತ್ರದ ವಿಶೇಷತೆ ಏನೆಂದರೆ ಕಥೆ ಸಾಮಾನ್ಯವಾಗಿ ಆರಂಭದಿಂದ ಅಂತ್ಯವರೆಗೆ ಸಾಗುವುದಿಲ್ಲ. ಬದಲಿಗೆ ವಿಭಿನ್ನ ಕಥೆಗಳು ಮತ್ತು ಸಮಯರೇಖೆಗಳು ಒಂದಕ್ಕೊಂದು ಮಿಶ್ರಣವಾಗಿವೆ. ಸಿನಿಮಾದಲ್ಲಿ ಮುಖ್ಯವಾಗಿ 3 ಕಥೆಗಳು ನಡೆಯುತ್ತವೆ. 1 ವಿನ್ಸೆಂಟ್ ಮತ್ತು ಜೂಲ್ಸ್ ಎಂಬ ಹಿಟ್ಮನ್ಗಳ ಕಥೆ. 2 ವಿನ್ಸೆಂಟ್ ಮತ್ತು ಮಿಯಾ ವಾಲಿಸ್ ಅವರ ರಾತ್ರಿ. 3 ಬುಚ್ ಎಂಬ ಬಾಕ್ಸರ್ನ ಕಥೆ. ಮುಂದಿನ ಕಥೆ ವಿನ್ಸೆಂಟ್ ವೇಗಾ ಮತ್ತು ಮಾರ್ಸಲಸ್ ವಾಲಸ್ ಅವರ ಹೆಂಡತಿ ಮಿಯಾ ವಾಲಸ್ ಬಗ್ಗೆ. ಮಾರ್ಸಲಸ್ ನಗರದಿಂದ ಹೊರಗೆ ಹೋಗಬೇಕಾದ ಕಾರಣ ವಿನ್ಸೆಂಟ್ಗೆ ಒಂದು ಕೆಲಸ ಕೊಡುತ್ತಾನೆ. ತನ್ನ ಹೆಂಡತಿ ಮಿಯಾ ಅನ್ನು ಒಂದು ಡಿನ್ನರ್ಗೆ ಕರೆದುಕೊಂಡು ಹೋಗಲು ಹೇಳುತ್ತಾನೆ. ವಿನ್ಸೆಂಟ್ ಮತ್ತು ಮಿಯಾ ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಅಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡುತ್ತಾರೆ ಮತ್ತು ಸ್ವಲ್ಪ ಸಮಯ ಸಂತೋಷವಾಗಿ ಕಳೆಯುತ್ತಾರೆ. ಆದರೆ ಮನೆಗೆ ಬಂದ ನಂತರ ದೊಡ್ಡ ಸಮಸ್ಯೆ ಉಂಟಾಗುತ್ತದೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಮಿಯಾ ತಪ್ಪಾಗಿ ಹೆರೋಯಿನ್ ಎಂದುಕೊಂಡು ಕೋಕೇನ್ ತೆಗೆದುಕೊಳ್ಳುತ್ತದೆ ಮತ್ತು ಓವರ್ ಡೋಸ್ ಆಗುತ್ತದೆ. ವಿನ್ಸೆಂಟ್ ಭಯದಿಂದ ಮಿಯಾ ಅನ್ನು ತನ್ನ ಸ್ನೇಹಿತನ ಮನೆಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವರು ಅವಳಿಗೆ ಅಡ್ರಿನಲಿನ್ ಇಂಜೆಕ್ಷನ್ ಕೊಟ್ಟು ಅವಳ ಜೀವವನ್ನು ಉಳಿಸುತ್ತಾರೆ. 3ನೇ ಕಥೆ ಬುಚ್ ಎಂಬ ಬಾಕ್ಸರ್ ಬಗ್ಗೆ. ಮಾರ್ಸಲಸ್ ವಾಲಿಸ್ ಬುಚ್ಗೆ ಒಂದು ಫೈಟ್ ಅನ್ನು ಉದ್ದೇಶಪೂರ್ವಕವಾಗಿ ಸೋಲಲು ಹಣ ಕೊಡುತ್ತಾನೆ. ಆದರೆ ಬುಚ್ ಅವನನ್ನು ಮೋಸಗೊಳಿಸಿ ಫೈಟ್ ಗೆಲ್ಲುತ್ತಾನೆ ಮತ್ತು ನಗರದಿಂದ ಓಡಿಹೋಗಲು ಯತ್ನಿಸುತ್ತಾನೆ. ಆದರೆ ಒಂದು ದಿನ ರಸ್ತೆ ಮೇಲೆ ಬುಚ್ ಮತ್ತು ಮಾರ್ಸಲಸ್ ಮುಖಾಮುಖಿಯಾಗುತ್ತಾರೆ. ಇಬ್ಬರೂ ಜಗಳ ಮಾಡುವಾಗ ಇಬ್ಬರನ್ನು ಕೆಲವು ಕ್ರಿಮಿನಲ್ಗಳು ಹಿಡಿದುಕೊಂಡು ಹೋಗುತ್ತಾರೆ. ಬುಚ್ ತಪ್ಪಿಸಿಕೊಂಡು ಹೋಗಲು ಅವಕಾಶ ಸಿಗುತ್ತದೆ. ಆದರೆ ಮಾರ್ಸಲಸ್ ಅನ್ನು ಉಳಿಸಲು ಅವನು ಮತ್ತೆ ಹಿಂದಿರುಗುತ್ತಾನೆ. ಇದು ಬುಚ್ ಪಾತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ತೋರಿಸುತ್ತದೆ. ಸಿನಿಮಾದ ಕೊನೆಯ ಭಾಗ ಡೈನರ್ ಸೀನ್ನಲ್ಲಿ ನಡೆಯುತ್ತದೆ. ಇಬ್ಬರು ಸಣ್ಣ ಕಳ್ಳರು ರೆಸ್ಟೋರೆಂಟ್ ಅನ್ನು ದೋಚಲು ಬರುತ್ತಾರೆ. ಆ ಸಮಯದಲ್ಲಿ ಜೂಲ್ಸ್ ಅವರಿಗೆ ಎದುರಾಗುತ್ತಾನೆ. ಹಿಂದಿನ ಜೂಲ್ಸ್ ಇದ್ದರೆ ಖಂಡಿತವಾಗಿ ಅವರನ್ನು ಕೊಲ್ಲುತ್ತಿದ್ದನು. ಆದರೆ ಈಗ ಅವನು ಬದಲಾಗಿದ್ದಾನೆ. ಅವನು ಅವರಿಗೆ ಹಣ ಕೊಡುತ್ತಾನೆ ಮತ್ತು ಅವರನ್ನು ಬದುಕಿ ಹೋಗಲು ಬಿಡುತ್ತಾನೆ. ಇದರಿಂದ ಜೂಲ್ಸ್ ತನ್ನ ಕ್ರಿಮಿನಲ್ ಜೀವನವನ್ನು ಬಿಟ್ಟು ಹೊಸ ಜೀವನ ಆರಂಭಿಸಲು ನಿರ್ಧರಿಸಿದ್ದಾನೆ ಎಂದು ತಿಳಿಯುತ್ತದೆ. ಪಲ್ಪ್ ಫಿಕ್ಷನ್ ಸಿನಿಮಾ ಕೇವಲ ಕ್ರೈಮ್ ಕಥೆಯಲ್ಲ. ಇದು ಮಾನವನ ಆಯ್ಕೆಗಳ ಬಗ್ಗೆ ಜೀವನದಲ್ಲಿ ಬದಲಾವಣೆ ಸಾಧ್ಯವೆಂಬುದನ್ನು ತೋರಿಸುವ ಕಥೆ. ಈ ಸಿನಿಮಾದಲ್ಲಿ ಕೆಲವರು ತಮ್ಮ ಜೀವನ ಬದಲಾಯಿಸುತ್ತಾರೆ, ಆದರೆ ಕೆಲವರು ಅದೇ ದಾರಿಯಲ್ಲಿ ಮುಂದುವರಿಯುತ್ತಾರೆ. ಇದರಿಂದಲೇ ಈ ಸಿನಿಮಾ ಹಾಲಿವುಡ್ ಇತಿಹಾಸದಲ್ಲಿ ಅತ್ಯಂತ ವಿಶೇಷವಾದ ಸಿನಿಮಾಗಳಲ್ಲಿ ಒಂದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.